ನಿಮ್ಮ ಕಾರ್ ನಿಮ್ಮ ಬೈಕ್ ಲೋ ಫ್ಯೂಲ್ ಇಂಡಿಕೇಟ್ ಮಾಡಿದ್ರು ನೀವು ಗಾಡಿ ಹಂಗೆ ಹೊಡಿತೀರಂತಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ. ಬರೇ ಬೈಕ್ ಓನರ್ಸಿಗೆ ಅಷ್ಟೇ ಅಲ್ಲ, ಕಾರ್ ಓನರ್ಸಿಗೂ ಈ ವಿಡಿಯೋ ಶೇರ್ ಮಾಡ್ರಿ. ನಿಮ್ದೊಂದು ದೊಡ್ಡ ಖರ್ಚು ಉಳ್ಸಾಕ ಸಿಂಪಲ್ ಬೇಸಿಕ್ ಟ್ರಿಕ್ ಹೇಳ್ತೀನಿ, ಕೇಳ್ರಿ. ನಿಮ್ಮ ಗಾಡಿ ಲೋ ಫ್ಯೂಲ್ ಇಂಡಿಕೇಟ್ ಮಾಡಿದ ಮ್ಯಾಗೂ ನೀವು ಕಂಟಿನ್ಯೂಸ್ ಗಾಡಿ ಹೊಡಿತೀರಂತಂದ್ರೆ ನಿಮ್ದು ಫ್ಯೂಲ್ ಪಂಪ್ ಡ್ಯಾಮೇಜ್ ಆಕೈತಿ. ಫ್ಯೂಲ್ ಪಂಪ್ ಫ್ಯೂಲ್ ಟ್ಯಾಂಕ್ದಾಗ ಇರ್ತೈತಿ, ಅದು ಕಂಪ್ಲೀಟ್ಲಿ ಫ್ಯೂಲ್ದಾಗ ಸಬ್ಮರ್ಜ್ ಆಗಿರ್ತೈತಿ. ಅಂದ್ರೆ ಅದು ಫ್ಯೂಲ್ ಪಂಪ್ ಡೀಸೆಲ್ ಪೆಟ್ರೋಲ್ದಾಗ ಮುಳುಗಿರ್ತೈತಿ. ಒಂದ್ ರೀತಿ ಫ್ಯೂಲ್ ಕೂಲೆಂಟ್ ಮತ್ತು ಲುಬ್ರಿಕೇಟರ್ ಆಗಿ ಆಕ್ಟ್ ಮಾಡ್ತೈತಿ. ಲೆಸ್ ಫ್ಯೂಲ್ ಅಂತಂದ್ರೆ ಲೆಸ್ ಕೂಲಿಂಗ್, ಅವಾಗ ಫ್ಯೂಲ್ ಪಂಪ್ ಹೀಟ್ ಆಕೈತಿ. ಫ್ಯೂಲ್ ಪಂಪ್ ಒಳಗೆ ಮೂವಿಂಗ್ ಪಾರ್ಟ್ಸ್ ಇರ್ತಾವೆ. ಫ್ಯೂಲ್ ಕಡಿಮೆ ಇರೋದ್ರಿಂದ ಫ್ರಿಕ್ಷನ್ ಜಾಸ್ತಿ ಆಕೈತಿ, ಅವಾಗ ಫ್ಯೂಲ್ ಪಂಪ್ ಕೆಡೋ ಚಾನ್ಸಸ್ ಜಾಸ್ತಿ. ಅಷ್ಟೇ ಅಲ್ಲ, ಫ್ಯೂಲ್ ಟ್ಯಾಂಕ್ದಾಗ ಕೆಳಗೆ ಡಸ್ಟ್, ಸಣ್ಣ ಸಣ್ಣ ಕಸರು ಮತ್ತು ಫ್ಯೂಲಿಂಗ್ ಇಂಪ್ಯೂರಿಟೀಸ್ ಇರ್ತಾವೆ. ಇವೇನ್ರೆ ಎಲ್ಲ ಸೇರಿ ಫ್ಯೂಲ್ ಪಂಪ್ದಾಗ ಹೋತಂತಂದ್ರೆ ಈ ಡಸ್ಟ್, ಹೀಟ್ ಮತ್ತು ಫ್ರಿಕ್ಷನ್ ಕೂಡಿ ಫ್ಯೂಲ್ ಪಂಪ್ ಸತ್ಯಾನಾಶ ಆಕೈತಿ. ಅದಕ್ಕೆ ನಿಮ್ಮ ಗಾಡಿದು ಲೋ ಫ್ಯೂಲ್ ಇಂಡಿಕೇಟರ್ ಆನ್ ಆದ್ಮ್ಯಾಗ ಜಾಸ್ತಿ ಗಾಡಿ ಹೊಡಿಬೇಡ್ರಿ. ಏನಾರ ಎಮರ್ಜೆನ್ಸಿ ಇದ್ರೆ ನಡಿತೈತಿ, ಭಾಳ ರಿಪೀಟೆಡ್ಲಿ ಏನಾರ ನೀವು ಹಿಂಗೆ ಮಾಡಿದ್ರಿ ಅಂದ್ರೆ ನಿಮ್ದೊಂದು ದೊಡ್ಡ ಖರ್ಚು ಫಿಕ್ಸ್. ಲೋ ಫ್ಯೂಲ್ ವಾರಿಂಗ್ ಬಂದ್ಮ್ಯಾಗ ಪಟ್ನ ಹೋಗಿ ಪೆಟ್ರೋಲ್ ಹಾಕ್ಸ್ಕೋರಿ. ಸಿಂಪಲ್ ವೇದಾಗ ಅರ್ಥ ಅಂತ ತಿಳ್ಕೊಂತೀನಿ. ಮತ್ತೆ ಕ್ವಿಟ್ ಮಾಡತ್ತೀರಿ, ಪಟ್ನ ಫಾಲೋ ಮಾಡಿರಿ, ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ.